ಯಾಕೆ ಸುಮ್ಮನೆ ಇರೋದು ಕೇಳಿ ಇವಳ ಚಂಬೋ ಚಂಬೋ ಹೇಯ್ ಹೇಳ್ತೀನಿ ತಾನೆ ಒಳ್ಳೆ UKG ಮಕ್ಳ ತರ ನಿನ್ನ ರಿಷಿ ಸರ್ ಕಮಲಿಯವ್ರ ನೋವಾಯ್ತಾ ನಿನ್ನ ಕಾಲೇಜ್ ಲೆಕ್ಚರರು ಕಾಲೇಜ್ ಟಾಪರು ಸೇರ್ಕೊಂಡು ಮಾಡ್ಕೊಂಡಿರೋ ಅವಾಂತರನ ಇದು ಚಂಬೇಶ್ವರ. ರಚನಾ ಉಂಗ್ರ ಇದ್ರಾಗ ಬಿತ್ತು ಅಂತ ತೆಗೆ ಕೈ ಹಾಕ್ದೆ, ಇವರು ಕೈ ಹಾಕಿದ್ರು. ಹೆಲ್ಪ್ ಮಾಡೋಣ ಅಂತ ಬನ್ನಪ್ಪ. ಹೀಗೆ ಎಲ್ಲ ಕಡೆ ಸುತ್ತಾಡಿದ್ರೆ ನೋಡ್ದವ್ರು ನಗ್ತಾರಷ್ಟೇ. ರಚನಾ ಹಿಡಿ ಬಾ. ಹ್ಞೂ ಪ್ಲೀಸ್ ಅಕ್ಕ. ಏನಾಯ್ತು? ನಿಧಾನ. ಕಮಲಿಯವ್ರಂಗೆ ನೋವಾಗತ್ತೆ. ಕಮಲಿಯವ್ರ ನೋವಾಯ್ತಾ? ನೋಡಿದ್ರೆ ಆತಗೆ ಮುಳುಗುವಾಗ್ಲೂ ಮೂಗ್ಬಟ್ ಮುಟ್ ನೋಡ್ಕೊಂಡ್ರಂತೆ. ನಮ್ಮ ಮೇಸ್ಟ್ರಿಗೆ ಚೊಂಬ್ ತೆಗಿಯೋದಕ್ಕಿಂತ ಕಮ್ಲಿಗ್ ನೋವಾಗತ್ತೆ ಅನ್ನೋದೇ ಕಾಳಜಿ. ನೀನ್ ಅತ್ಗೆ ಆಗಿ ಬಂದ್ಮೇಲೆ ನನ್ಗೆ ಏನೇನ್ ಟಾರ್ಚರ್ ಕೊಡ್ತಾನೋ ನಮ್ಮಣ್ಣ. ಹಂಗೇನ್ ಆಗಕ್ಕಿಲ್ಲ ಬಿಡು ರಚನಾ. ಮೊದ್ಲು ಈ ಕೆಲಸ ಮಾಡಿ ಮುಗ್ಸೋಣ ಪ್ಲೀಸ್ ಅಕ್ಕ. ರಿಷಿ ನಿನ್ ಕೈ ಅಲ್ಲೇ ಇರ್ಲಿ, ಮೊದ್ಲು ಕಮಲಿ ಕೈ ಬರ್ತಾ ನೋಡ್ತೀನಿ. ರಿಷಿ ಸರ್ ಕೈ ಬಿಡಿ. ಏನಾಯ್ತು ಕಮ್ಲಿ? ನನ್ ಕೈ ಇಟ್ಕೊಂಡವ್ರೆ. ಏನೋ ಅಣ್ಣ ಕರ್ಮ ನಿಂದು. ನಿಂಗೆ ಗೊತ್ತಾಗಲ್ಲ, ನೀನ್ ಚಿಕ್ಕ ಹುಡುಗಿ ತರ ಇರೋ. ರಚನಾ ಇವ್ರನ್ನ ಹೀಗೆ ಬಿಟ್ರೆ ಕಷ್ಟ. ಎಮರ್ಜೆನ್ಸಿ ರೂಮ್ಗೆ ಹೋಗಿ ತೆಗಿಸ್ಬೇಕು. ಎಮರ್ಜೆನ್ಸಿ ರೂಮಾ? ಇಬ್ರಿಗೂ ನೋವಾಗ್ತಿಲ್ಲ ತಾನೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ ಪೂಜೆ ಮುಗಿಯೋವರೆಗೂ. ರಿಷಿ ಸರ್ ಸುಮ್ಕಿರಿ. ಅಯ್ಯೋ ಕಮಲಿಯವ್ರೆ, ನಾನೇನು ಮಾಡಿಲ್ಲ, ನನ್ನ ಕೈ ದೂರದಲ್ಲೇ ಇದೆ. ನೀವು ಕೈ ಇಟ್ಕೊಂಡಂಗಾಯ್ತು. ಕೇಳಿಸ್ಕೊಂಡೇನೆ. ಈಗ್ಲಾರು ಗೊತ್ತಾಯ್ತಾ? ನಂಗೇನು ಗೊತ್ತಾಗಿಲ್ಲ. ಆಗ್ಲೇ ಹೇಳಿಲ್ವಾ ನಿನ್ ಚಿಕ್ಕ ಹುಡುಗಿ ನಿಂಗೇನು ಗೊತ್ತಾಗಲ್ಲ ಅಂತ. ಗುರುಗಳೇ, ಯಾಕೋ ಅಗ್ನಿ ಪ್ರಜ್ವಲಿಸ್ತಾ ಇಲ್ಲ ಗುರುಗಳೇ? ಹೋಮಾಗ್ನಿನೂ ಸರಿಯಾಗಿ ಉರಿಯೋಲ್ಲ, ಅದ್ರ ಫಲಾನೂ ಸಿಗಲ್ಲ. ನನ್ ಬದುಕಲ್ಲಿ ಬಿರುಗಾಳಿ ಎಬ್ಸಿ ನನ್ ಜಾಗನ ತುಂಬೋದಕ್ಕೆ ನೀನ್ ಬಂದ್ರೆ ನಿನ್ನ ಉದ್ದೇಶ ಈಡೇರಲ್ಲ ಗೌರಿ. ಕೊನೆ ಗೆಲ್ಲೋದು ನಾನೇ. ಈ ಮನೆ ಏನಿದ್ರು ನಂದು, ನನ್ನ ಮಗಳದ್ದು. ನೀವು ಸುಮ್ಮನೆ ಸರ್ಕಸ್ ಮಾಡಿ ಹೋಗ್ಬೇಕು ಅಷ್ಟೇ. ಪುರೋಹಿತ್ರೆ, ಸೀರೆಗೆ ಬೆಂಕಿ ಎತ್ಕೊಂಡಿತ್ತಲ್ಲ, ಅದು ನಾರ್ದಕ್ಕೆ ಹಾಕಿದ ನೀರು ಹೋಮ್ಕೊಂಡಕ್ಕೂ ಬಿದ್ದಿರ್ಬೇಕು. ಅದಕ್ಕೆ ಸರಿಯಾಗಿ ಉರಿತಾ ಇಲ್ಲ. ಪುರೋಹಿತ್ರೆ, ನವಗ್ರಹ ಶಾಂತಿನ ಶುರು ಮಾಡಿದ ಮೇಲೆ ಅರ್ಧದಲ್ಲೇ ನಿಲ್ಲಿಸಿದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ. ಅದು ಎಷ್ಟು ಉರಿತಾ ಇದೆಯೋ ಅಷ್ಟು ಉರಿಲಿ. ನೀವು ಹೋಮನ ಮುಂದುವರಿಸಿ. ಆಗ್ಬೋದು. ಓಂ ಉತ್ತರೆ ಅಗ್ನಯೇ ಸ್ವಾಹ. ರತ್ನಸಿಂಹಾಸನಂ ಸಮರ್ಪಯಾಮಿ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಯೇ ಆವಾಹಯಾಮಿ. ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ ನಾನು. ಯಾವ ಜನ್ಮದ ಪಾಪನೋ ಏನು, ನನ್ನ ಸೊಸೆ ನನ್ನ ಮೊಮ್ಮಗಳು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾಯ್ತು. ನಾನು ಹೊತ್ತಿರೋ ಹರಕೆಗಳನ್ನೆಲ್ಲ ಒಂದೊಂದಾಗಿ ತೀರಿಸ್ತೀನಿ ದೇವ್ರೆ. ನಮ್ಮ ಮೇಲೆ ಕೋಪ ತೋರಿಸ್ಬೇಡ. ಇವತ್ತು ನಾವು ಮಾಡ್ತಾ ಇರೋ ನವಗ್ರಹ ಪೂಜೆಯಿಂದ ನಮ್ಮನೆಗೆ ಶಾಂತಿ ನೆಮ್ಮದಿ ಕರುಣಿಸು ದೇವ್ರೆ.
ಈಗ ಪೂರ್ಣಾಹುತಿ ಸಮಯ ಆಗಿದೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಗುರುಗಳ ಕೈ ಮುಟ್ಟಿಸ್ಕೊಡಿ. ಸುಮುಹೂರ್ತೋಸ್ತು. ಪದೇ ಪದೇ ಇಲ್ಲಿ ಅಪಶಕುನ ಆಗ್ತಾ ಇದೆ ಭಗವಂತ. ಯಾರಿಗೋ ಪ್ರಾಣಾಪಾಯ ಕಾದಿದೆ ಅಂತ ಅನ್ನಿಸ್ತಾ ಇದೆ. ಈ ನಿಂಬೆ ಹಣ್ಣಿಂದ ಯಾರಿಗೆ ಅಪಾಯ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಅವರು ನಮಸ್ಕಾರ ಮಾಡೋದಕ್ಕೆ ಬಂದಾಗ ಈ ಮುಳುಗಿರೋ ನಿಂಬೆ ಹಣ್ಣು ತೇಲುತ್ತೆ. ಗುರುಗಳು ಯಾಕೆ ಹೇಗಿದ್ದಾರೆ? ಇಲ್ಲಿ ನಡೀತಾ ಇರೋದಕ್ಕೂ ಗುರುಗಳ ಮುಖದ ಮೇಲಿನ ಚಿಂತೆಗೂ ಏನೋ ಸಂಬಂಧ ಇದೆ ಅನಿಸ್ತಾ ಇದೆ. ಎಲ್ಲರೂ ಒಳ್ಳೆ ಮನಸ್ಸಿನಿಂದ ದೇವ್ರಿಗೆ ಕೈ ಮುಗಿದು ತೀರ್ಥ ತಗೊಳಕ್ ಬನ್ನಿ. ನನ್ನಾಟ ಇಷ್ಟು ಬೇಗ ಮುಗಿಯಲ್ಲ. ಯಾರನ್ನೂ ಅಷ್ಟು ಸುಲಭವಾಗಿ ಈ ಕಾಮಿನಿ ಬಿಡಲ್ಲ ಅಷ್ಟೇ. ಬಿಡಲ್ಲ. ವಿಧಾತನ ಆಟನ ಯಾರು ಮೀರಿಸೋದಕ್ಕಾಗುತ್ತೆ? ಆ ವಿಧಿನ ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಮಲಿ, ಈ ಪುಟ್ಟ ಮಗು ನನ್ನ ಮುಂದೆ ನಮಸ್ಕಾರ ಮಾಡಕ್ ಬಂದಾಗ ಮುಳುಗಿರೋ ನಿಂಬೆ ಹಣ್ಣು ತೇಲ್ತಾ ಇದೆ ಅಂದ್ರೆ ಇವಳ ಬದುಕಲ್ಲಿ ದೊಡ್ಡ ಕಂಟಕ ಕಾದಿದೆ. ನಾನೀಗೇನ್ ಮಾಡ್ಲಿ ಭಗವಂತ? ನಾವೆಲ್ಲರೂ ನಿನ್ನ ಸೂತ್ರದ ಗೊಂಬೆಗಳು, ನೀನ್ ಆಡಿಸಿದಾಗೆ ಆಡುವರು. ಕಮಲಿ,
ರೀ ನನ್ ಕೈಲಿಂದ ಇವಳ ತಡೆ ಕಾಯ್ತಾ ಇಲ್ಲ, ಕರ್ಕೊಂಬರಣ. ಹಾ ಕರ್ಕೊಂಬಾ, ಕಣ್ ಮುಚ್ಕೊಂಡ್ ಕರ್ಕೊಂಬಾ. ಅವ ಏನವ ಬೆಳಗ್ಗೆ ಕಣ್ಣ ಮುಚ್ಚಲ ಆಡ್ತಿದ್ದೀರಾ? ಎಲ್ಲ ನಿಮ್ಮ ಅಪ್ಪಯ್ಯನ ತಯಾರಿ. ಅವ ಅವ ಉಸರು ಉಸರು. ಹಾ ನೋಡ್ಕೊ ನೋಡ್ಕೊ ನೋಡ್ಕೊ. ಹಾ ಬಿಡಮ್ಮ. ಕಮ್ಲಿ ಕಣ್ಬಿಡಮ್ಮ. ಸರ್ಪ್ರೈಸ್. ಹೇಗಿದೆ ಕಮ್ಲಿ? ಹೊಸ ಕಾರ? ಹೌದಮ್ಮ, ನಿಂಗೇನೆ. ಅನಿಕಾ 18ನೇ ಹುಟ್ಟಿದ ಬಗ್ಗೆ ಹೊಸ ಕಾರ್ ತೆಕ್ಕೊಟ್ಟಿದ್ದೆ. ಅವಳಿಗೆ ಪ್ರತಿ ವರ್ಷ ಬರ್ಡೇಗೆ ನಾನು ಒಂದು ಗಿಫ್ಟ್ ಕೊಡ್ತಾ ಇದ್ದೆ. ಇಷ್ಟು ವರ್ಷ ಆದರೂ ನಿನಗೆ ನಾನು ಏನು ಕೊಡಿಸಿಲ್ಲ ಅಲ್ವಾ? ಅದಕ್ಕೆ ನಾನು ಗೌರಿ ಹೋಗ್ಬಿಟ್ಟು ಇದನ್ನು ತೊಗೊಂಬಂದು. ಅವ ಏನವ ಇದು? ಕಮ್ಲಿ ನಾನು ಹೇಳ್ದೆ, ಕಮ್ಲಿ ಬೇಡ ಅಂತಾಳೆ, ಬೇಡ ಅಂತವ. ಅವರೇ ಕೇಳಲಿಲ್ಲ. ಕಮ್ಲಿ, ಡ್ರೈವಿಂಗ್ ಕ್ಲಾಸಿಗೆ ಅರೇಂಜ್ ಮಾಡ್ತೀನಿ. ಇನ್ಮೇಲೆ ನೀನು ಕಾರಲ್ಲೇ ಹೋಗ್ತೀಯ. ಇಷ್ಟ ಆಯ್ತಾ ಕಮ್ಲಿ? ಕಲರ್ ಬೇರೆ ಬೇಕು ಅಂದ್ರೆ ಹೇಳು, ತರೋಣ. ನೀವು ಇದನ್ನೇ ಕೊಡ್ಸ್ಬೇಕು ಅಂತ ಏನಿಲ್ಲ, ಪ್ರೀತಿಯಿಂದ ಸೈಕಲ್ ಕೊಡ್ಸಿದ್ರು ಅಷ್ಟೇ ಸಾಕು ಸರ್. ಏನು ಸರ್? ಅಯ್ಯೋ ಅಯ್ಯಯ್ಯೋ, ಸಾರಿ, ಅಭ್ಯಾಸದಿಂದ ಕರೆದ್ಬಿಟ್ಟೆ. ಸಂಸಿ ಅಪ್ಪಯ್ಯ. ನೀನು ತಪ್ಪಲ್ಲ ಪುಟ್ಟ. ಅಪಾಯ ಆದವನು ಇಷ್ಟು ವರ್ಷ ಬಿಟ್ಟು ಸಿಕ್ಕಿದ್ದಾನೆ ಅಂದರೆ ಇದೇನಾಗುತ್ತೆ ಹೇಳು? ನಿನ್ನ ಹತ್ರ, ನಿಮ್ಮ ಅಮ್ಮನ ಹತ್ರ ನಾನು ಎಷ್ಟು ಸರಿ ಸಾರಿ ಕೇಳಿದ್ರು ಕಡಿಮೆನೆ. ಇಲ್ಲ ಅಪ್ಪಯ್ಯ, ಬೇಕು ಅಂತ ನೀವೇನು ಬಿಟ್ಟಿರ್ನಿಲ್ವಲ್ಲ. ನೀನು ನನ್ನ ಮಗಳು ಅಂತ ಗೊತ್ತಾದಾಗಿಂದ ಅಪ್ಪಯ್ಯ ಅಂತ ನೀನು ಕರೆಯೋದನ್ನ ಕೇಳಬೇಕು ಅಂತ ಪ್ರತಿದಿನ ಕಾಯ್ತಾ ಇದ್ದೆ ಕಮ್ಲಿ. ಅಪ್ಪಯ್ಯ. ಅಪ್ಪಯ್ಯ, ಅವನ್ ಕೇಳಿ ಅಪ್ಪಯ್ಯ. ಅವಳ ತವ ನಾನು ಏಟ್ ಕಿತ್ತ ಕೇಳಿವ್ನಿ ಅಂತ. ಅದು ಅವಳು ಏಟ್ ಆಟ ಅಂದ್ರೆ ನನ್ಗೆಲ್ಲ ಅಪಾಯ ಆಯ್ತಾಯ್ತು ಅಂತ ನಿಮ್ ಹೆಸರು ಕೂಡ ಹೇಳಿರ್ಲಿಲ್ಲ. ಇನ್ಯಾಕೆ ನಾನು ಪುಸ್ತಕದ ಮೇಲೆ ದೊಡ್ಡದಾಗಿ ಇನ್ಸೇಲ್ ಬರಿತೀನಿ, ಕಮ್ಲಿ ಸಿ ಅಂತ. ಸಿ ಅಂದ್ರೆ ಚಂದ್ರಕಾಂತ್. ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಮತ್ತೆ ಮೇಡಮ್, ನಿಮ್ಮ ಆಚೆ ಪೂರೈಸಕ್ಕೆ ಒಂದು ಸಣ್ಣ ವ್ಯವಸ್ಥೆ ಮಾಡಿದ್ದೀನಿ.
ಸತೀಶ ಓಪನ್ ಮಾಡಿ ಮೇಡಮ್. ತುಂಬಾ ಚೆನ್ನಾಗಿದೆ. ಸತೀಶ, ಆ ಕಿರಿ ಮೊಮ್ಮಗಳ ಫೋಟೋ ತೆಗೆದು ಹಿರಿ ಮೊಮ್ಮಗಳ ಫೋಟೋ ಅಲ್ಲಿ ಹಾಕ್ಬಿಡಿ. ಫೋಟೋ ತೆಗಿತಿದ್ದೀರಾ? ಬೇಡ ಸರ್. ಆಹಾ, ಎಲ್ಲ ಗೊತ್ತಿದ್ರೂ ನಾಟಕ ಮಾಡ್ತಾಳೆ. ಅನಿಕಾ ಫೋಟೋನು ಇರ್ಬೋದಿತ್ತಲ್ಲ? ಇಲ್ಲಮ್ಮ ಕಮಲಿ, ಈ ಜಾಗದಲ್ಲಿ ಹಿರಿ ಮೊಮ್ಮಗಳು ಫೋಟೋನೇ ಹಾಕಬೇಕು ಅಂತೇಳಿ ಅನ್ನಪೂರ್ಣ ಮೇಡಮ್ಮು ತುಂಬ ಹಿಂದೆನೇ ಹೇಳಿದರು. ಮೇಡಮ್, ನಿಮ್ಮ ಆಸೆ ಇವತ್ತು ಈಡೇರ್ತು ನೋಡಿ. ಹೌದು, ಇದೊಂದು ಮಾತ್ರ ಅಲ್ಲ, ನನ್ನ ಪ್ರತಿಯೊಂದು ಆಸೆನೂ ನೆರವೇರಿಸಿದ್ದು ಕಮಲಿನೇ. ಮನೆಗೆ ಸೊಸೆನ ಕರ್ಕೊಂಬಂದ್ಲು, ನಮ್ಮ ಯಜಮಾನರನ್ನ ಗುಣಪಡಿಸಿದ್ಲು. ಎಲ್ಲದಕ್ಕಿಂತ ಮುಖ್ಯವಾಗಿ ಹಿರಿ ಮೊಮ್ಮಗಳಾಗಿ ನಮ್ಮ ಮನೆಗೆ ಬಂದ್ಲು. ಕಮಲಿ, ನೀನು ಆ ಜಾಗನ ಮಾತ್ರ ತುಂಬಿಲ್ಲಮ್ಮ, ನಮ್ಮೆಲ್ಲರ ಮನಸ್ಸನ್ನು ತುಂಬಿದೀಯ. ಈಗ ನನ್ನೆಲ್ಲ ಭಾರನು ಒಟ್ಟಿಗೆ ಇಳಿಸ್ದಾಗ ಅನ್ನಿಸ್ತಾ ಇದೆ. ಅನ್ಸುತ್ತೆ ಆದಷ್ಟು ಬೇಗ ಆ ಫೋಟೋಗೆ ಹೂವಿನಾರ ಹಾಕಿಸ್ತೀನಿ, ನೋಡ್ತಾ ಇರಿ. ಅಯ್ಯೋ, ಯಾಕೆ ಎಲ್ಲರೂ ಎದ್ದು ನಿಂತ್ಕೊಂಡ್ರಿ? ಏನಾಯ್ತು? ನಾನೇನ್ ಟೀಚರಾ? ಕುಂತ್ಕೊಳ್ಳಿ.
ಸರ್, ಅದು ನಮಗೆಲ್ಲ ಅನಿಕಾ ಹೇಳಿದ್ಲು. ಅವಳು ಮಹಾಜನ್ ಮನೆ ಮೊಮ್ಮಗಳಾಗಿರೋದ್ರಿಂದ ಅವಳು ಬಂದಾಗ ನಾವೆಲ್ಲ ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಡಬೇಕು ಅಂತ. ಆಗ ನಿಂತ್ಕೊಂಡಿಲ್ಲ ಅಂತ ಗ್ರೌಂಡಲ್ಲಿ ನಿಲ್ಲಿಸಿ ಎಲ್ರಿಗೂ ಪನಿಷ್ಮೆಂಟ್ ಕೊಟ್ಟಿದ್ಲು. ಸೊ ಕಮಲಿ ಮಹಾಜನ್ ಇವಾಗ ಅನಿಕಾಗಿಂತ ದೊಡ್ಡವರಲ್ವಾ, ನಾನು ನಿಂತಿಲ್ಲ ಅಂತ ಕೋಪ ಮಾಡ್ಕೋತಾರೆ, ಅದಕ್ಕೆ ನಿಂತ್ಕೊಂಡಿದ್ದು. ಇನ್ಮ್ಯಾಗೆ ಹಿಂಗೆಲ್ಲ ಎದ್ದು ನಿಂತ್ಕೊಂಡು ಗೌರವ ಕೊಡಬೇಕು ಅನ್ನೋದೆಲ್ಲ ಏನಿಲ್ಲ. ನಾನು ನಿಮ್ಮಂಗೆಯ ಸ್ಟೂಡೆಂಟು ಆಟೆಯ. ನಾನು ಅಜ್ಜಿ ಜೊತೆ ಬಂದೆ ಅಂತ ಟೀಚರ್ಸು ಪ್ರಿನ್ಸಿಪಲ್ಲು ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸಿದ್ರು. ಅದಕ್ಕೆ ಅಂತ ನಾನೇನು ದೊಡ್ಡವಳಲ್ಲ. ನೀವು ಹಿಂಗೆಲ್ಲ ನಡ್ಕೊಂಡ್ರೆ ನಾನು ನಿಮ್ಮನ್ನೆಲ್ಲ ಫ್ರೆಂಡ್ಸ್ ಅಂತ ಹೆಂಗೆ ನೋಡಲಿ? ನನಗೂ ನಿಮಗೂ ಮಧ್ಯ ಅಂತ ಶುರು ಆಯ್ತೈತಲ್ವಾ, ಆಮ್ಯಾಕೆ ಯಾರುವೆ ಮನ್ಸು ಬಿಚ್ಚಿ ಮಾತಾಡೋಕ್ಕಾಗಕ್ಕಿಲ್ಲ. ನಂಗೆ ಅದೆಲ್ಲ ಇಷ್ಟ ಇಲ್ಲ. ನೀವೆಲ್ಲರೂ ನನ್ನ ಫ್ರೆಂಡ್ಸೇ. ನಾನು ನಿಮ್ಮ ಫ್ರೆಂಡ್ ಅಂತ ಒಪ್ಕೋತೀರಾ? ಹಂಗಾರೆ ದಯವಿಟ್ಟು ಕುಂತ್ಕೊಳ್ಳಿ. ಕಮ್ಲಿ, ಬಾ, ನನ್ನ ಪಕ್ಕದಲ್ಲೇ ಕುತ್ಕೊಳ್ಳಿವಂತೆ. ಬೇಡ, ನಾನು ನಿಂಗೆ ಪಕ್ಕನೇ ಕುಂತ್ಕೋತೀನಿ. ಓಕೆ, ಒಂದ್ಸಲ ರಿವೈಸ್ ಮಾಡಿ, ಮುಂದಿಂದು ಆಮೇಲೆ ನೋಡೋಣ. ರಿಷಿ ಸರ್, ರಿಷಿ ಸರ್, ಏ ಕಮಲಿ ಅವರೇ. ಏನ್ ಸರ್, ಇನ್ನ ಹೋಗಿಲ್ವಾ ನೀವು? ಹಲೋ, ಇಟ್ಸ್ ಮೈ ಕ್ವಶನ್. ಯಾ, ನೀವಿನ್ನೂ ಹೋಗಿಲ್ವಾ? ಸರ್, ಲೈಬ್ರರಿನಾಗ ಓದ್ಕತ್ತಿದ್ದೆ, ಹೊಸಿ ತಡ ಆಗೋಯ್ತು. ನೀವು ಲೈಬ್ರರಿ ಹೋಗುವಾಗ ಇನ್ಮೇಲೆ ಹೇಳ್ಬಿಟ್ಟು ಹೋಗಿ ಕಮಲಿ ಅವರೇ. ಯಾಕೆ? ಮೈ ಮರೆತು ಓದ್ತಾ ಇರ್ತೀರಾ, ಸಮಯ ಹೋಗೋದೇ ಗೊತ್ತಾಗಲ್ವಲ್ಲ ನಿಮಗೆ. ಆಗಾಗ ನಿಮ್ಮನ್ನ ವಾಸ್ತವಕ್ಕೆ ತರಕ್ಕೆ ಯಾರು ಒಬ್ರು ಬೇಕಲ್ವಾ, ಅದಕ್ಕೆ. ಹಂಗೇನಿಲ್ಲ ಸರ್, ಹೊಸಿ ನೋಟ್ಸ್ ಇತ್ತು, ಮಾಡ್ಕೊತಾ ಇದ್ದೆ ಅಟೆಯ. ಸರ್, ಒಂದು ಸಹಾಯ ಹೇಳಿ. ನನ್ನ ಇದ್ದಿದ್ದು ಅಷ್ಟೇ, ಮೀಟ್ರಲ್ಲಿ ತೋರಿಸಿದ್ದು ಅಷ್ಟೇ. ಅಂದ್ರೆ? ಅರೆ, ನೀವು ಕೇಳೋದು ಹೆಚ್ಚ, ನಮ್ಮ ಗಾಡಿ ನಿಮ್ಮ ಮನೆಗೆ ಬರೋದು ಹೆಚ್ಚ. ಬನ್ನಿ ಕಮಲಿ ಅವರೇ, ಕಾಲೇಜಿಗೆ ಬಂದು ಇಷ್ಟು ದಿನ ಆದರೂ ಇವತ್ತೇ ನೀವು ನನ್ನ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಿರೋದು. ಅದು ಫಸ್ಟ್ ಟೈಮು. ಆ್ಯಕ್ಚುಲಿ ಇವತ್ತೊಂದು ಇತಿಹಾಸ ಸೃಷ್ಟಿಯಾಗಿರುವಂಥ ದಿನ, ಗೊತ್ತಾ? ಸರಿ, ಹೊರಡುಮಾ? ನನ್ನ ಮಾತಿಗೆ ಸೊಪ್ಪೆ ಹಾಕಲ್ಲಪ್ಪ ನೀವು. ನನ್ನ ಮನಸ್ಸಿನ ಕುರಿ ಪಾಪ. ಸೊಪ್ಪಾಕ ಕೈ ಮುಂದೆ ಮಾಡಿದ್ರೆ ಕುರಿ ಕೈನೇ ತಿನ್ಬಿಡ್ತೈತೆ ಸರ್. ಓಹೋ, ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ರಿ ಕಮಲಿ ಅವರೇ ನೀವು. ಬನ್ನಿ ಹೋಗೋಣ.